ಆರನೇ ಆವೃತ್ತಿಗೆ ಸಜ್ಜಾಗಿರುವ ಕರ್ನಾಟಕ ಪ್ರೀಮಿಯರ್ ಲೀಗ್ ಟೂರ್ನಿಯ ಆಟಗಾರರ ಹರಾಜು ಪ್ರಕ್ರಿಯೆ ಆರಂಭವಾಗಿದೆ. 215 ಆಟಗಾರರು ಹರಾಜಿನಲ್ಲಿದ್ದಾರೆ. ಎ ಗುಂಪಿನ ಆಟಗಾರರಿಗೆ 50,000 ಹಾಗೂ ಬಿ ಗುಂಪಿನ ಆಟಗಾರರಿಗೆ 25,000 ಮೂಲ ಬೆಲೆ ನಿಗದಿ ಮಾಡಲಾಗಿದೆ. ಭಾರತದ ಪರ ಆಡುವ ಸ್ಟಾರ್ ಆಟಗಾರ ಕೆಎಲ್ ರಾಹುಲ್ ಅವರು ಬಳ್ಳಾರಿ ಟಸ್ಕರ್ಸ್ ಪಾಲಾಗಿದ್ದಾರೆ. 50,000 ಮೂಲ ಬೆಲೆಗೆ ಕೆಎಲ್ ಬಳ್ಳಾರಿ ತಂಡ ಸೇರಿಕೊಂಡಿದ್ದಾರೆ. ಕೆಬಿ ಪವನ್ 3 ಲಕ್ಷಕ್ಕೆ ಬಳ್ಳಾರಿಗೆ ಹರಾಜು ಹಾಕಿದ್ದಾರೆ. Anyone else at 120? So these are proposed at 110, 110, 110, 110. Anyone else at 120? And goes off. 130 then. Both looking at 130 from you first. 130. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಾಗರ್. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸಾಗರ್, ಇದೀಗ ಕರ್ನಾಟಕ ಪ್ರೀಮಿಯರ್ ಲೀಗ್ ಟೂರ್ನಿಗೆ ಯಾವ್ಯಾವ ಆಟಗಾರರು ಎಷ್ಟೆಷ್ಟು ಬೆಲೆಗೆ ಹರಾಜಾಗಿದ್ದಾರೆ ಅಂತ? ರಂಜಿತ್, ಏನು ಚಿನ್ನಸ್ವಾಮಿ ಸ್ಟೇಡಿಯಂ ನಡೆದಿರುವಂತಹ ಕೆಪಿಎಲ್ 6ನೇ ಆವೃತ್ತಿಯ ಹರಾಜು ಪ್ರಕ್ರಿಯೆ ಈಗ ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗಿರುವಂತದ್ದು. ಈಗಾಗಲೇ ಆಟಗಾರರ ಹರಾಜು ಪ್ರಕ್ರಿಯೆ ಪ್ರಾರಂಭವಾಗಿದೆ. ಈಗಾಗಲೇ 215 ಆಟಗಾರರು ಈ ಒಂದು ಬಿಡ್ ನಲ್ಲಿ ಭಾಗವಹಿಸಿರುವಂತದ್ದು. 7 ಫ್ರಾಂಚೈಸಿಗಳು ಒಟ್ಟಾರೆ ಈ ಒಂದು ಆಟಗಾರನ ಖರೀದಿಗೆ ಮುಂದಾಗಿರುವಂತದ್ದು. ಪ್ರಮುಖವಾಗಿ ಈಗ ಮೊದಲಿಗೆ ನಾವು ಬಿಡ್ ಆಗಿರೋದು ನೋಡೋದಾದ್ರೆ ಕನ್ನಡಿಗ ಅಂತ ಕೆಎಲ್ ರಾಹುಲ್ ಅವರು ಮೊದಲಿಗೆ ಬಿಡ್ ಆದ್ರು. ಬೆಳ್ಳಾರಿ ಟಸ್ಕರ್ಗೆ 50,000 ರೂಪೀಸ್ಗೆ ಇವರು ಏನೋ ಹರಾಜಾಗಿದ್ದಾರೆ. ಯಾಕಂದ್ರೆ ಇವರ ಮೂಲ ಬೆಲೆ ಇದ್ದಿದ್ದೆ 50,000, ಆದ್ರೂ ಕೂಡ ಅಷ್ಟೇ ಬೆಲೆಗೆ ಸೇಲ್ ಆಗಿರುವಂತದ್ದು ಆಶ್ಚರ್ಯ ಮೂಡಿಸಿರುವಂತದ್ದು. ಯಾಕಂದ್ರೆ ಈಗಾಗಲೇ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಬ್ಯುಸಿ ಆಗಿರುವಂತಹ ಕೆಎಲ್ ರಾಹುಲ್ ಅವರನ್ನ ಕೊಂಡುಕೊಳ್ಳಲು ಹಿಂದೇಟ್ ಹಾಕಿರುವಂತಹ ತಂಡ ಫ್ರಾಂಚೈಸಿಗಳನ್ನು ನೋಡಬಹುದು. ನಂತರದಲ್ಲಿ ಹೆಚ್ಚು ಬೆಲೆಗೆ ಸೇಲ್ ಆಗಿರೋದು ನೋಡೋದಾದ್ರೆ ಅಮಿತ್ ವರ್ಮಾ ಅವರು ಪ್ರಮುಖವಾಗಿ 7.20 ಲಕ್ಷ ರೂಪಾಯಿಗೆ ಈಗ ಹರಾಜಾಗಿರುವಂತದ್ದು. ನಂತರದಲ್ಲಿ ಅನಿರುದ್ಧ್ ಜೋಶಿ, ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಹಾಗೂ ರೈಟ್ ಆರ್ಮ್ ಸ್ವಿಂಗ್ ಬೌಲರ್ ಆದಂತಹ ಅನಿರುದ್ಧ್ ಜೋಶಿ ನಮ್ಮ ಶಿವಮೊಗ್ಗ ಫ್ರಾಂಚೈಸಿ 5.80 ಲಕ್ಷ ರೂಪಾಯಿಗೆ ಖರೀದಿ ಮಾಡಿರುವಂತದ್ದು. ಇನ್ನ ನಂತರದಲ್ಲಿ ಮೇರ್ ಕೌನನ್ ಅಭ್ಯಾಸ್ ಅವರು ಬೆಳಗಾವಿ ಒಂದು ತಂಡಕ್ಕೆ 2.5 ಲಕ್ಷ ರೂಪಾಯಿಗೆ ಸೇಲ್ ಆಗಿರುವಂತದ್ದು. ಹಾಗೆ ಪವನ್ ಕೆಬಿ ಪ್ರಮುಖವಾಗಿ ಬೆಳ್ಳಾರಿ ಟಸ್ಕರ್ 3 ಲಕ್ಷ ರೂಪಾಯಿಗೆ ಏನು ಇವ್ರನ್ನ ಖರೀದಿಸಿದೆ. ರೈಟ್ ಆರ್ಮ್ ಬೌಲರ್ ಅಂತ ಪವನ್ ಕೆಬಿ ಏನು ದೇಸಿ ಟೂರ್ನಿಗಳಲ್ಲಿ ಒಂದು ಪ್ರಮುಖವಾಗಿ ಹೆಚ್ಚು ಒಟ್ಟಿನ ಉತ್ತಮ ಪ್ರದರ್ಶನ ಕೊಟ್ಟಿರುವಂತದ್ದು ನೋಡಬಹುದು. ಹೀಗಾಗಿ ಒಟ್ಟಾರೆ ಪೂಲ್ ಎ ನಲ್ಲಿ 35 ಆಟಗಾರರು ಪ್ರಮುಖವಾಗಿ ನಾವು ನೋಡ್ತಾ ಇದೀವಿ. ಇನ್ನು ಪೂಲ್ ಬಿ ಯಲ್ಲಿ ಒಟ್ಟು 180 ಆಟಗಾರರು, ಒಟ್ಟಾರೆ 215 ಆಟಗಾರರು ಈ ಒಂದು ಫ್ರಾಂಚೈಸಿ ಬಿಡ್ಡಿಂಗ್ ನಲ್ಲಿ ಭಾಗಿರುವಂತದ್ದು. ರಂಜಿತ್. ಓಕೆ ಸಾಗರ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ.